ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 43ನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಕಡೆ ಒಂದ್ ಸ್ವಲ್ಪ ಕಣ್ಣು ಹಚ್ಚಿದ್ರೆ, ನಿನ್ನೆ ನಾವು ಮಾಡಿರೋ ಪ್ಲೇಯರ್ ಪ್ರೆಡಿಕ್ಷನ್ ಒಳಗ ವಿರಾಟ್ ಕೊಹ್ಲಿ ಅವ್ರ ಕಡೆದಿಂದ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಬಂತು. ಅದೇ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ SSV ಜೈಸ್ವಾಲ್ ಅವ್ರ ಕಡೆದಿಂದ ಒಂದು ಚಲೋ ಪರ್ಫಾರ್ಮೆನ್ಸ್ ಅವ್ರ ಕಡೆದಿಂದನೂ ಬಂತು. ಮತ್ತೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ನಮ್ಮ ಟೀಮ್ RCB ಆ ಮ್ಯಾಚ್ ವಿನ್ ಆಯ್ತು. ಸೋಲಾಕ್ ಬಂದಿದ್ದ ಮ್ಯಾಚ್ ಜಾಶ್ ಹ್ಯಾಜಲ್ವುಡ್ ಅಂತ ಪ್ರೆಷರ್ ಸಿಚುವೇಶನ್ ದಾಗ 1 ರನ್ ಕೊಟ್ಟು 1 ಓವರಿಗೆ 2 ವಿಕೆಟ್ ತೆಗಿತಾರ. ಹ್ಯಾಟ್ಸ್ ಆಫ್ ಅವ್ರ ಬಾಲಿಗೆ. ಅವರಿಂದಾನೇ ನಿನ್ನೆ ಮ್ಯಾಚ್ ಗೆಲ್ತ ಅಂತ ಹೇಳಿದ್ರು ಏನು ತಪ್ಪಾಗಂಗಿಲ್ಲ. ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ ಆದ್ರೂ ಆ ಮ್ಯಾಚ್ ವಿನ್ ಆಯ್ತು. ನಮ್ಮ ಪ್ರೆಡಿಕ್ಷನ್ ಅಲ್ಲಿ ರೈಟ್ ಆಯ್ತು. RCB ಆ ಮ್ಯಾಚ್ ವಿನ್ ಆಗಿ 3 ನಂಬರ್ ಪ್ಲೇಸ್ ಗೆ ಮತ್ತೆ ವಾಪಸ್ ಬಂತು. ಇನ್ನ ಈ ಗೆಲುವಿನ ಜೊತೆ ನಾವು ಏನ ಲಾಸ್ಟ್ ಒಂದು 6 ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಮಾಡಿವಿ, ಅದ್ರೊಳಗ 5 ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ರೈಟ್ ಆಗ್ಯಾವ. ಇನ್ನ ಈ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಈ ಮ್ಯಾಚ್ MA ಚಿದಂಬರಂ ಸ್ಟೇಡಿಯಂ ಚಪಾಕ್ನ್ಯಾಗ ನಡೀತೈತಿ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ನ ಹೋಮ್ ಗ್ರೌಂಡ್. ಇಲ್ಲಿ ಬ್ಯಾಟಿಂಗ್ ಆಡಕ್ ಒಂದು ಚಲೋ ಪಿಚ್ ಐತಿ. ಬೌಲರ್ಸ್ ಗೆ ನ್ಯೂಟ್ರಲ್ ವೇನು ಐತಿ. ಕಂಪೇರ್ ಮಾಡಿದ್ರೆ ಪೇಸರ್ಸ್ ಗಿಂತನೂ ಸ್ಪಿನ್ನರ್ಸ್ ಒಂದ್ ಸ್ವಲ್ಪ ಜಾಸ್ತಿ ಸಕ್ಸಸ್ ಕಾಣ್ತಾರೆ. ಇಲ್ಲಿ ಪೇಸರ್ಸ್ ಒಳಗ ಜಾಸ್ತಿ ವೇರಿಯೇಷನ್ ಚಲೋ ಯಾರು ಮಾಡ್ತಾರ, ಸ್ಲೋರ್ ಒನ್ ಯಾರು ಹಾಕ್ತಾರ, ಕಟರ್ಸ್ ಯಾರು ಹಾಕ್ತಾರ ಅಂತವ್ರು ಇಲ್ಲಿ ಸಕ್ಸಸ್ ಕಾಣ್ತಾರ. ಎರಡು ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗ್ ಇರ್ತಾವ ಅನ್ನೋದು ನೋಡಿದ್ರ, CSK ಪ್ಲೇಯಿಂಗ್ 11 ಶೇಖ್ ರಶೀದ್ ಮತ್ತು ರಚಿನ್ ರವೀಂದ್ರ ಓಪನ್ ಮಾಡಿದ್ರ. ಆಯುಷ್ ಮಾತ್ರೆ, ವಿಜಯ್ ಶಂಕರ್, ರವೀಂದ್ರ ಜಡೇಜಾ, ಶಿವಮ್ ದುಬೆ, MS ಧೋನಿ, ಜಮಿ ಓರ್ಟನ್ ಇಲ್ಲಾಂದ್ರೆ ಸ್ಯಾಮ್ ಕರಣ್, ರವಿಚಂದ್ರನ್ ಅಶ್ವಿನ್, ನೂರ್ ಅಹಮದ್, ಖಲೀಲ್ ಅಹಮದ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತೀಶಾ ಪತಿರಾಣ. SRH ಟೀಮ್ ಪ್ಲೇಯಿಂಗ್ 11 ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಓಪನ್ ಮಾಡಿದ್ರೆ. ಇಶಾನ್ ಕಿಶನ್, ನಿತೇಶ್ ರೆಡ್ಡಿ, ಹೆನ್ರಿಚ್ ಕ್ಲಾಸೆನ್, ಅನಿಕೇತ್ ವರ್ಮಾ, ಅಭಿನವ್ ಮನೋಹರ್, ಪ್ಯಾಟ್ ಕಮಿನ್ಸ್, ಹರ್ಷಲ್ ಪಟೇಲ್, ಜಯದೇವ್ ಉನಾದ್ಕತ್ ಇಲ್ಲಾಂದ್ರ ಮೊಹಮ್ಮದ್ ಶಮಿ, ಜಿಶಾನ್ ಅನ್ಸಾರಿ, ಇಶಾನ್ ಮಲಿಂಗ ಇಲ್ಲಾಂದ್ರ ಕೆ ಮೆಂಡಿಸ್. ಈ IPL ಸೀಸನ್ 18ರ ಸ್ಟಾರ್ಟಿಂಗ್ 2 ಟೀಮ್ ಟಾಪ್ ನಾಗ ಇರ್ತಾವ ಅಂತೇಳಿ ಬಹಳ ಮಂದಿ ಕನಸ್ಕೊಂಡಿದ್ರು. ಆದ್ರೆ ಈಗ 2 ಟೀಮ್ ಬಾಟಮ್ ನಾಗ ಅದಾವ. 9 ನಂಬರ್ ಮತ್ತು 10 ನಂಬರ್ ಪ್ಲೇಸ್ ಅದಾವ. ಇದು ಡೂ ಆರ್ ಡೈ ಮ್ಯಾಚ್ ಐತಿ 2 ಟೀಮ್ ಗಳಿಗೂ. ಈಗ ಅಕಸ್ಮಾತ್ ಇದು ಸೋತ್ರಪ್ಪ ಅಂದ್ರ ಆಲ್ಮೋಸ್ಟ್ ಪ್ಲೇ ಆಫ್ಸ್ ರೇಸ್ ನಿಂದ ಹೊರಗ್ ಬಿದ್ದಂಗ ಲೆಕ್ಕ. ಅಕಸ್ಮಾತ್ ಗೆದ್ರು ಇನ್ನು ಉಳಿದಿದ್ ಎಲ್ಲಾ ಮ್ಯಾಚ್ ಗೆದ್ಕೋತ ಹೋದ್ರನ ಒಂದು ಚಾನ್ಸ್ ಪ್ಲೇ ಆಫ್ ಸಿಗ್ ಬರಾಕ ಅದು ಬಾಳ ಕಷ್ಟ ಐತ್ರಿ. 2 ಟೀಮ್ ನಾಗ ಏನು ಇಂಜುರಿ ಕನ್ಸರ್ನ್ಗಳಿಲ್ಲ ಅಂದ್ರೂ ಅವ್ರ ಚೇಂಜಸ್ ಮಾಡ್ಕೋಬಹುದ್ರಿ. ಅದಕ್ಕಂದ್ರೆ ಈಗ ಆಲ್ಮೋಸ್ಟ್ ಆಸೆ ಬಿಟ್ಟು ನಿಂತಿರ್ತಾವ. CSK ಅಂತೂ ಬಿಟ್ಟೆ ಬಿಟ್ಟಾರ, ಅವ್ರು ಹೇಳೇ ಬಿಟ್ಟಾರ. ಈಗ ನಾವು ಮುಂದಿನ ಸೀಸನ್ ನೋಡತ್ತೀವಿ ಪ್ಲೇಯರ್ಸ್ ಗಳಿಗೆ ಅದ್ರ ಪ್ರಕಾರ ಒಳಗ್ ಹಾಕ್ತಿವಿ ಅಂತ ಹೇಳಿ ಹೇಳ್ಯಾರ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಕಡೆ ಏನ್ರಿ ಚೇಂಜಸ್ ಆದ್ರೂ ಆಗ್ಬೋದು. SRH ಸೇಮ್ ಪ್ಲೇಯಿಂಗ್ 11 ಜೊತೆ ಈ ಮ್ಯಾಚ್ ಬರ್ತಾರ ಅಂತ ಹೇಳಿ ಅನಿಸ್ತೈತಿ. ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ 2 ಟೀಮ್ ನೋಡು 22 ಮ್ಯಾಚ್ ಆಗ್ಯಾವ. ಅದ್ರೊಳಗ 16 ಮ್ಯಾಚ್ CSK ಗೆದ್ರ, 6 ಮ್ಯಾಚ್ ಬರೇ 6 ಮ್ಯಾಚ್ SRH ಗೆದ್ದೈತಿ. ಪೂರ್ತಿ ಡಾಮಿನೇಟ್ ಮಾಡಿದ್ರಿ ಇಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾಗ CSK. ಅದ್ರೊಳಗೂ CSK ಚಪಾಕ್ನ್ಯಾಗ ಮ್ಯಾಚ್ ಏನ್ 5 ಮ್ಯಾಚ್ ನಡೆದವು ಈ 2 ಟೀಮ್ ನಡುವ. ಆ 5 ಮ್ಯಾಚ್ ಒಳಗೂ CSK ವಿನ್ ಆಗೈತಿ. ಚಪಾಕ್ನ್ಯಾಗ ಏನ 1 ಮ್ಯಾಚ್ ಇಲ್ಲಿ SRH IPL ನಾಗ ಗೆದ್ದಿಲ್ಲ. ಈ ಮ್ಯಾಚಿನ ಪ್ಲೇಯರ್ಸ್ ಸ್ಟಾಟ್ಸ್ ನೋಡಿದ್ರ, ರಚಿನ್ ರವೀಂದ್ರ ಇವರು SRH ವಿರುದ್ಧ 1 ಮ್ಯಾಚ್ ಆಡ್ಯಾರ. ಅದ್ರೊಳಗೆ ಬರೀ 12 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 8 ಮ್ಯಾಚ್ ನಾಗ 238 ರನ್ ಹೊಡೆದಾರ. ವಿಜಯ್ ಶಂಕರ್ ಇವ್ರು SRH ವಿರುದ್ಧ ಆಡಿರೋ 2 ಮ್ಯಾಚ್ ನಾಗ 37 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 16 ಮ್ಯಾಚ್ ನಾಗ 361 ರನ್ ಹೊಡೆದಾರ. ಈ ಗ್ರೌಂಡ್ ನಾಗ ಒಂದ್ ಸ್ವಲ್ಪ ಚಲೋ ರೆಕಾರ್ಡ್ ಇಟ್ಟಾರ. ಯಾಕಂದ್ರ ಅವ್ರ ಇಲ್ಲಿ ಲೋಕಲ್ ಬಾಯ್ ಅದಾರ, ತಮಿಳ್ನಾಡು ಪ್ಲೇಯರ್. ಇಷ್ಟರ ಇಡಬೇಕಾಗ್ತೈತಿ. ಶಿವಮ್ ದುಬೆ ಇವ್ರು SRH ವಿರುದ್ಧ ಆಡಿರೋ 6 ಮ್ಯಾಚ್ ನಾಗ 107 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 19 ಮ್ಯಾಚ್ ನಾಗ 478 ರನ್ ಹೊಡೆದಾರ. ನೂರ್ ಅಹಮದ್ ಇವ್ರು SRH ವಿರುದ್ಧ 2 ಮ್ಯಾಚ್ ನಾಗ ಬರೇ 1 ವಿಕೆಟ್ ತೆಗ್ದಾರ. ಆದ್ರೆ ಈ ಗ್ರೌಂಡ್ ಇವ್ರಿಗೆ ಹೇಳಿ ಮಾಡಿಸ್ತಂಗೈತ್ರಿ. ಈ ಗ್ರೌಂಡ್ ನಾಗ ಇವರು 5 ಮ್ಯಾಚ್ ನಾಗ 10 ವಿಕೆಟ್ ತೆಗ್ದಾರ. ಇನ್ನು SRH ಪ್ಲೇಯರ್ಸ್ ಸ್ಟಾಟ್ಸ್ ನೋಡೋದಾದ್ರೆ, ಟ್ರಾವಿಸ್ ಹೆಡ್ CSK ವಿರುದ್ಧ ಆಡಿರೋ 2 ಮ್ಯಾಚ್ ನಾಗ 44 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 3 ಮ್ಯಾಚ್ ನಾಗ 47 ರನ್ ಹೊಡೆದಾರ. ಇವ್ರ ರೆಕಾರ್ಡ್ ಅಷ್ಟು ಚಲೋ ಇಲ್ಲ. ಅಭಿಷೇಕ್ ಶರ್ಮಾ ಇವರು CSK ವಿರುದ್ಧ ಆಡಿರೋ 8 ಮ್ಯಾಚ್ ನಾಗ 251 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 7 ಮ್ಯಾಚ್ ನಾಗ ಬರೇ 82 ರನ್ ಹೊಡೆದಾರ. ಹೆನ್ರಿಚ್ ಕ್ಲಾಸೆನ್ CSK ವಿರುದ್ಧ ಆಡಿರೋ 4 ಮ್ಯಾಚ್ ನಾಗ 54 ರನ್ ಹೊಡೆದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 4 ಮ್ಯಾಚ್ ನಾಗ 103 ರನ್ ಹೊಡೆದಾರ. ಹರ್ಷಲ್ ಪಟೇಲ್ ಅವ್ರ ರೆಕಾರ್ಡ್ ಇಲ್ಲಿ ಭಾರಿ ಅದಾವ್ರಿ. CSK ವಿರುದ್ಧ ಆಡಿರೋ 10 ಮ್ಯಾಚ್ ನಾಗ 17 ವಿಕೆಟ್ ತೆಗ್ದಾರ. ಮತ್ತೆ ಈ ಗ್ರೌಂಡ್ ನಾಗ ಆಡಿರೋ 5 ಮ್ಯಾಚ್ ನಾಗ 11 ವಿಕೆಟ್ ತೆಗ್ದಾರ. ಚಲೋ ಸ್ಲೋವರ್ ಬಾಲ್ ಗಳು ಮತ್ತೆ ಕಟರ್ ಗಳು ಇವ್ರು ಜಾಸ್ತಿ ಹಾಕ್ತಿರ್ತಾರ. ಅದಕ್ಕೆ ಇವ್ರು ಇಲ್ಲಿ ಸಕ್ಸಸ್ ಕಂಡಾರ. ಈ ಮ್ಯಾಚ್ ನ ಪ್ರೆಡಿಕ್ಷನ್ ಗಳ ಬಗ್ಗೆ ಮಾತಾಡೋದಾದ್ರ, ಇಶಾನ್ ಕಿಶನ್ ಫಾರ್ಮ್ ನಾಗ ಇಲ್ಲಾರ್ದ ಇಶಾನ್ ಕಿಶನ್ ಈ ಮ್ಯಾಚ್ ನಾಗ ಫಾರ್ಮ್ ನಾಗ ಬರ್ತಾರ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರ CSK ನೋಡ್ರಿ ಒಂದ್ ಹಂತ ಟೀಮ್ ಐತಿ. ಯಾವ್ದೇ ಪ್ಲೇಯರ್ಸ್ ಈ ಸೀಸನ್ ನಾಗ ಫಾರ್ಮ್ ನಾಗ ಇಲ್ಲಾರ್ದ ಪ್ಲೇಯರ್ಸ್ CSK ಜೊತೆ ಆಡಿದಾಗ ಅವರೇ ತಿರುವಾಡಿ ಬಡದಾರ CSK. ಎಕ್ಸಾಂಪಲ್ ಆಗಿ ನಾವು ರೋಹಿತ್ ಶರ್ಮಾ ತಗೋರಿ, ಇಲ್ಲಾಂದ್ರ ನಿತೀಶ್ ರಾಣಾ, ರಿಷಬ್ ಪಂತ್ ಇನ್ನ ಪ್ಲೇಯರ್ಸ್ ಗಳು ಅದಾರ. ಇವರು ಫಾರ್ಮ್ ನಾಗ ಇರ್ಲಿಲ್ಲ CSK ಜೊತೆ ಆಡೋಕ್ಕಿಂತ ಮೊದಲ. ಆದ್ರೆ ಯಾವಾಗ CSK ವಿರುದ್ಧ ಆಡಿದ್ರು ಅವಾಗ ಇವ್ರ ಫಾರ್ಮ್
ವಾಪಸ್ ಬಂದೈತಿ. ಇದು ಈಗ ಇಶಾನ್ ಕಿಶನ್ ಅವ್ರ ಜೊತೆನು ಹಂಗೆ ಆಗ್ತೈತಿ, ಇವ್ರ ಫಾರ್ಮ್ ವಾಪಸ್ ಬರ್ತೈತಿ ಅಂತ ಹೇಳಿ ಅನಿಸ್ತೈತಿ. ಇವ್ರ ಜೊತೆ ಅಭಿಷೇಕ್ ಶರ್ಮಾ ಇಲ್ಲ ಅಂದ್ರ ನಿತೀಶ್ ರೆಡ್ಡಿ ಇವ್ರ ಇಬ್ಬರೊಳಗೆ ಒಬ್ಬರು ಆಡ್ತಾರ. ಇವ್ರ ಜೊತೆ ಹೆನ್ರಿಚ್ ಕ್ಲಾಸೆನ್ ಚಲೋ ಆಡ್ತಾರ SRH ಕಡೆ ಅಂತ ಹೇಳಿ ಅನಿಸ್ತೈತಿ. ಅದೇ ಕಡೆ CSK ಕಡೆ ಆಯುಷ್ ಮಾತ್ರೆ ಮತ್ತ ಶಿವಮ್ ದುಬೆ ಇವ್ರ ಬ್ಯಾಟ್ ನಿಂದ ಚಲೋ ರನ್ಸ್ ಬರ್ತಾವ. ಇವ್ರ ಜೊತೆ ರಚಿನ್ ರವೀಂದ್ರ ಇಲ್ಲಾಂದ್ರ ರವೀಂದ್ರ ಜಡೇಜಾ ಕೈ ಜೋಡಿಸ್ತಾರ ಅಂತ ಹೇಳಿ ಅನಿಸ್ತೈತಿ. ಇನ್ನ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರ ಈ ಎರಡು ಟೀಮ್ನು ದಂಡಿಗೆ ಹತ್ತಿದ ಟೀಮ್ಗಳು ಇದಾವು. ಗೆಲುವಿಗಾಗಿ ಈ ಸೀಸನ್ ಎರಡು ಟೀಮ್ನು ಪರದಾಡತಾವ. ಅದ್ರೊಳಗೂ CSK ಸ್ಟ್ರಗಲ್ ಈ ಸಲ ಚಪಾಕನ್ಯಾಗ ನಡೆದೈತಿ. ಚಪಾಕನ್ಯಾಗ ಗೆದಿಬೇಕಂದ್ರೂ CSK ಇಲ್ಲಿ ತಿನ್ಕಾಡತೈತಿ. ಆದ್ರೂ ಈ ಮ್ಯಾಚ್ ನಾಗ CSK ವಿನ್ ಆಗ್ತೈತಿ ಅವ್ರ ಹೋಮ್ ಗ್ರೌಂಡ್ ನಾಗ ಅಂತ ಹೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತ್ರಿ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲ ವಿಡಿಯೋಗೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.